ಓಂ ಸ್ವರ್ಣಗೌರಿಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಆಷಾಢ ಮಾಸದಲ್ಲಿ ಕೇವಲ ಆಷಾಢ ಮಾಸದ ಶುಕ್ರವಾರಗಳ ಪ್ರಾಶಸ್ತ್ಯ ಒಂದು ಕಡೆಯಾದರೆ ಆಷಾಢ ಮಾಸವನ್ನು ಪರಿಪೂರ್ಣವಾಗಿ ಬಳಸ್ಕೊಳ್ಳೋಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಧಾನ, ಸೂಕ್ಷ್ಮದ ವಿಧಾನ, ಮಾಸ ಪೂರ್ತಿ ನಮಗೆ ಅದೃಷ್ಟ ಕೂಡಿ ಬರಬೇಕು. ಹಾಗೆ ಈ ಮಾಸದಲ್ಲಿ ಈ ಒಂದು ವಿಧಾನವನ್ನು ಅನುಸರಿಸೋದ್ರಿಂದ ನಮಗೇನಾಗುತ್ತೆ, ಆರ್ಥಿಕ ಸಂಕಷ್ಟ ಈಡೇರುತ್ತೆ, ಸಾಲಬಾಧೆ ಕಡಿಮೆ ಆಗುತ್ತೆ, ಹಣ ಬರಬೇಕಾಗಿರ್ತಕ್ಕಂಥದ್ದು ಬರೋದು, ಹಣಕ್ಕೆ ಆರ್ಥಿಕವಾಗಿ ಮಾರ್ಗೋಪಾಯಗಳು, ಮಾರ್ಗಸೂಚಿಗಳು ಕೂಡ ಸಿಗ್ತಕ್ಕಂಥದ್ದು ವಿಧಾನವೇ ಬಹಳ ವಿಶೇಷವಾದ ವಿಧಾನ. ಅದುವೇ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಯ ಮಹತ್ವ. ಲಕ್ಷಯತಿ ಇತಿ ಸದಾ ಸರ್ವಂ ಲಕ್ಷ್ಮಿ. ಲಕ್ಷ್ಮಿ ಅಂದರೆ ಏನು? ಶುದ್ಧತೆ. ಲಕ್ಷ್ಮಿ ಅಂದರೆ ಏನು? ಆಕ್ಟಿವ್ ಆಗಿರೋದು. ಲಕ್ಷ್ಮಿ ಅಂದರೆ ಏನು? ಕೇವಲ ಹಣ ಅಲ್ಲ, ಪರಿಶುದ್ಧತೆ, ಶುದ್ಧತೆ. ಹಾಗೆ ಕಾರ್ಯ ನಾವೇನಾದರೂ ಒಂದು ಸಾಧನೆ ಮಾಡೋಕ್ಕೆ ಕೊಟ್ಟಾಗ ಆ ಸಾಧನೆಯಲ್ಲಿ ನಮ್ಮ ಶ್ರಮ ಕರೆಕ್ಟಾಗಿದ್ದರೆ ಅದಕ್ಕೆ ಲಕ್ಷ್ಮಿ ಅಲ್ವ ನಮಗೆ ಸಹಾಯ ಕೂಡ ಮಾಡ್ತಾರೆ. ಇನ್ನು ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡೋದು ಅಥವಾ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗೋದು ಹೇಗೆ, ಯಾವ ವಿಧಾನ ಅಂತ ನಾವು ಗಮನಿಸಿ ನೋಡೋಕೆ ಹೋದಾಗ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿರುವಂತೆ ಆಷಾಢ ಮಾಸದಲ್ಲಿ, ಯಾಕೆಂದರೆ ಈ ಆಷಾಢ ಮಾಸ ಈ ಜೂನ್ 22ರಿಂದ ನಮಗೇನಾಯಿತು ಜುಲೈ 24ರ ತನಕ ಇರ್ತಕ್ಕಂಥ ಈ ಮಧ್ಯದಲ್ಲಿ ಪ್ರತಿದಿನವೂ ನಾವು ಒಂದು ಸಣ್ಣದಾಗಿ ಒಂದು ಸ್ವಲ್ಪ 2 ನಿಮಿಷ 3 ನಿಮಿಷವನ್ನು ನಾವು ಆ ಒಂದು ದೇವಿಗೆ ಮೀಸಲಾಗಿಟ್ಟಿದ್ದೆ ಆದರೆ ಮಹಾಲಕ್ಷ್ಮಿಯ ಕೃಪೆಗೂ ಕೂಡ ನಾವು ಪಾತ್ರರಾಗ್ಬೋದು. ಹೇಗೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮಗೆ ಈ ಮಾಸದಲ್ಲಿ ಶುಭ ಕಾರ್ಯಗಳಿರೋದಿಲ್ಲ, ಮತ್ತು ಈ ಮಾಸದಲ್ಲಿ ಗಡಿಬಿಡಿ ಇರೋದಿಲ್ಲ, ಈ ಮಾಸದಲ್ಲಿ ಚಿಂತೆಗಳು ಏನಪ್ಪ ಇದಪ್ಪ ಚಿಂತೆ ಇರೋದಿಲ್ಲ. ಯಾಕೆಂದರೆ ಮನೆ ಕಟ್ಟಬೇಕು, ಇನ್ನೊಂದು ಮತ್ತೊಂದು ಅಂತ ಒಂದು ಸ್ವಲ್ಪ ಇದು ತಾಳ್ಮೆಯ ಮಾಸ, ಸಹನೆಯ ಮಾಸ, ಶಾಂತಿಯ ಮಾಸ ಅಂತ ಕರಿತೀವಿ. ಹಾಗಾಗಿ ಈ ಮಾಸದಲ್ಲಿ ಶಕ್ತಿ ದೇವತೆಯ ಲಹರಿಗಳು ಕೂಡ ಇರುತ್ತೆ. ಆ ಶಕ್ತಿ ದೇವತೆಗಳಲ್ಲಿ ನಮಗೆ ಯಾವಾಗಲೂ ನಾವು ಹೇಳ್ತೀವಿ, ನಮಗೆ 3 ಮುಖ್ಯವಾಗಿ ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ. ಇನ್ನು ಮಹಾಲಕ್ಷ್ಮಿ ಅಂತಂದಾಗ ನಮಗೆ ಶ್ರೇಯಸ್ಸು, ಸಮೃದ್ಧಿ, ಅದೃಷ್ಟ, ಹಣ ಅಂತ ಕೂಡ ಅದರಲ್ಲಿ ನೀವು ಸೇರಿಸ್ಕೊಂಡ್ರೂ ಕೂಡ ತಪ್ಪೇನಿಲ್ಲ. ಆದರೆ ಎಲ್ಲವೂ ಕೂಡ ಒಳ್ಳೆಯದಾಗೋದಕ್ಕೆ ಈ ಮಾಸ ಪೂರ್ತಿ ನಾವೇನು ಮಾಡಬೇಕು, ಪ್ರತಿದಿನವೂ ಸೂರ್ಯಾಸ್ತದ ಸಮಯದಲ್ಲಿ, ಪ್ರತಿದಿನವೂ ಸೂರ್ಯ ಮುಳುಗತಕ್ಕಂಥ ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಡು, ಸಾಧ್ಯವಾದರೆ ಸ್ನಾನ, ಇಲ್ಲ ಬೆಳಗ್ಗೆ ಎಲ್ಲ ಸ್ನಾನ ಮಾಡಿರ್ತೀರಿ, ಕೈಕಾಲು ಮುಖವನ್ನು ತೊಳ್ಕೊಂಡು ಈ ಒಂದು, ಯಾಕೆಂದರೆ ಈ ಮಾಸದಲ್ಲಿ ದಕ್ಷಿಣ ಭಾರತದಲ್ಲಿ ಲಕ್ಷ್ಮೀ ವ್ರತ ಅಂತೂ ಕೂಡ ಮಾಡ್ತಾರೆ, ಲಕ್ಷ್ಮೀ ವ್ರತವನ್ನು ಕೂಡ ಮಾಡ್ತಾರೆ. ಯಾಕೆಂದರೆ ಈ ಮಾಸದಲ್ಲಿ ಚಾತುರ್ಮಾಸ ಪ್ರಾರಂಭ ಆಗ್ತಕ್ಕಂಥದ್ದು. ಹಾಗೆ ಈ ಮಾಸದಲ್ಲೇ ಗುರುಪೌರ್ಣಿಮೆ ಬರುತ್ತೆ. ಈ ಮಾಸದಲ್ಲಿ ಸಾಕಷ್ಟು, ಯಾಕೆಂದರೆ ಹೇಳಿದ್ರೆ ಇವತ್ತಿನ ದಿವಸ ರಥಯಾತ್ರೆ ನಡೀತಕ್ಕಂಥದ್ದು, ಸಾಕಷ್ಟು ಶುಭ ಕಾರ್ಯಗಳು ಕೂಡ ಈ ಮಾಸದಲ್ಲಿ ನಡೆಯೋದ್ರಿಂದ ನಾವೇನು ಮಾಡಬೇಕು, ಪ್ರತಿದಿನ ಸಂಧ್ಯಾಕಾಲ ಸೂರ್ಯಾಸ್ತದ ಸಮಯದಲ್ಲಿ ಲಕ್ಷ್ಮಿಯ ಫೋಟೋವನ್ನು ಇಟ್ಕೊಂಡು ಆ ಫೋಟೋಗೆ ಗೆಜ್ಜೆ ವಸ್ತ್ರದ ಹಾರವನ್ನು, ಕುಂಕುಮ ಮಿಶ್ರಿತ ಗೆಜ್ಜೆ ವಸ್ತ್ರದ ಹಾರವನ್ನು ಆ ತಾಯಿಗೆ ಅರ್ಪಣೆ ಮಾಡಿ, ಜೋಡಿ ದೀಪಗಳನ್ನು ಹಚ್ಚಿ, ಈಗಾಗಲೇ ದೇವರ ಗುಡಿಯಲ್ಲಿದೆ ಅದಲ್ಲ, ನಾವು ಸಪರೇಟಾಗಿ ಹಚ್ಚಿ ಬಿಳಿಯ ವಸ್ತ್ರದ ಮೇಲೆ ಅಥವಾ ಕೆಂಪು ವಸ್ತ್ರದ ಮೇಲೆ ಫೋಟೋ ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ 2 ದೀಪಗಳನ್ನು ಇಟ್ಟು ಸಂಧ್ಯಾಕಾಲದಲ್ಲಿ ಅರಿಶಿನ, ಕುಂಕುಮ, ಮಂತ್ರಾಕ್ಷತೆಯನ್ನು ಇಟ್ಕೊಂಡು ಆ ಮಂತ್ರಾಕ್ಷತೆಯ ಮುಖೇನ ಅದರ ಜೊತೆಗೆ ನೀವು ಪ್ರತಿದಿನವೂ ಸಾಧ್ಯವಾದರೆ ಒಂಚೂರು ಬೆಲ್ಲ ಆಗಲಿ, ಸಕ್ಕರೆ ಆಗಲಿ, ಏನೋ ಒಂದು ಕಲ್ಲು ಸಕ್ಕರೆ ಆಗ್ಬೋದು, ಅಥವಾ ಖರ್ಜೂರ ಆಗ್ಬೋದು, ದ್ರಾಕ್ಷಿ ಆಗ್ಬೋದು, ಏನೋ ಒಂದು ಪದಾರ್ಥವನ್ನು ಸಣ್ಣದಾಗಿ ಸಾಯಂಕಾಲ ಡ್ರೈ ಫ್ರೂಟ್ಸಲ್ಲಿ ಯಾವುದಾದ್ರೂ ಒಂದು ಆ ದೇವರ ಹತ್ರ ಇಟ್ಟು, ವೀಳ್ಯದೆಲೆ ಇಟ್ಟು, ವೀಳ್ಯದೆಲೆಯಲ್ಲಿ ಒಂದು ನೈವೇದ್ಯವನ್ನು ಒಂದು ಸ್ವಲ್ಪ ಇಟ್ಟು ಲಕ್ಷ್ಮೀ ಅಷ್ಟೋತ್ರ ಅಥವಾ ಲಕ್ಷ್ಮೀ ಅಷ್ಟೋತ್ರ ಹೇಳ್ಕೊಳಕ್ಕಾಗಲ್ಲ, ಲಕ್ಷ್ಮೀ ಅಷ್ಟೋತ್ರಗಳು, ನಮಸ್ತೆಸ್ತು ಮಹಾಮಾಯೆ, ಇವೆಲ್ಲವೂ ಕಷ್ಟ ಅಂತ ಆದರೂ ಕೂಡ ನೀವೇನು ಮಾಡಬೇಕು, ಓಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ, ಓಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಈ ಮಂತ್ರವನ್ನು ಹೇಳಿಕೊಂಡು ನೀವು ಆರತಿಯನ್ನು ಮಾಡಿದ್ದೆ ಆದರೆ ಸಾಲದಿಂದ ಮುಕ್ತರಾಗ್ತೀರಾ, ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗತ್ತೆ, ಪ್ರಗತಿ ಇರುತ್ತೆ. ಕಡೆಯದಾಗಿ ಈ ಒಂದು ಮಾಸದಲ್ಲಿ ಪ್ರಥಮವಾಗಿ 6 ದಿನ ಮಾಡಿದ್ರೂ ಕೂಡ, ಅಥವಾ ನೀವು 21 ದಿನ ಮಾಡಿದ್ರೆ ಬಹಳಷ್ಟು ನಿಮಗೆ ಅದೃಷ್ಟ ಕೂಡಿ ಬರುತ್ತೆ. ಸಂಧ್ಯಾಕಾಲದಲ್ಲಿ ಫೋಟೋ, ಗೆಜ್ಜೆ ವಸ್ತ್ರ, ಅರಿಶಿನ, ಕುಂಕುಮ, ಅಕ್ಷತೆ, ವೀಳ್ಯದೆಲೆ ನೈವೇದ್ಯಕ್ಕೆ ಏನಾದರೂ ಒಂಚೂರು ಇಟ್ಟು ಆರತಿ ಮಾಡಿ ಓಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಈ ಮಂತ್ರವನ್ನು ಪ್ರತಿದಿನ
21, 54 ಇಲ್ಲ 108 ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಅಷ್ಟು ಒಂದು ಸೂಕ್ಷ್ಮದ ವಿಷಯ ಕೂಡ ಇದಾಗಿದೆ. ಯಾಕೆಂದರೆ ಈ ಮಾಸದಲ್ಲಿ ನಮಗೇನಾಗುತ್ತೆ, ಚಾತುರ್ಮಾಸ ಹಾಗೆಯೇ ಕೊನೆಯದಾಗಿ ಭೀಮನ ಅಮಾವಾಸ್ಯೆ ಕೂಡ ಬರುತ್ತೆ. ಶುಭ ಕಾರ್ಯಗಳು ಕೂಡ ನಡೀತಾ ಇರುತ್ತೆ. ಲಕ್ಷ್ಮೀ ಪೂಜೆಗೆ ಅಷ್ಟು ಮಹತ್ವ ಇರತಕ್ಕಂಥ ದಿನ ಕೂಡ ಆಗಿದೆ, ಮಾಸ ಕೂಡ ಆಗಿದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.